ನಮಸ್ಕಾರ ಯೂಟ್ಯೂಬ್ ಫ್ಯಾಮ್, ನಾನು ನಿಮ್ಮನೆ ಹುಡುಗ K2 ರೈಡ್ ನಿಮಗೆ ಸ್ವಾಗತಿಸ್ತೀನಿ ಹೊಸ ವ್ಲಾಗ್ಗೆ. ಸೊ ಈ ವ್ಲಾಗ್ ಒಂದು ಒಳ್ಳೆಯ ಅನೌನ್ಸ್ಮೆಂಟು ಹೇಳ್ಬೋದು, ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಬೇಸಿಕಲಿ ಹೇಳ್ಬೋದು. ಸೊ ಗುಡ್ ನ್ಯೂಸ್ ಆಮೇಲೆ ಹೇಳೋಣ. ಪಹಲೆ ವಿಲ್ ಸ್ಟಾರ್ಟ್ ವಿತ್ ಬ್ಯಾಡ್ ನ್ಯೂಸ್. ಸೊ ಈ ಪ್ಯಾಷನ್ ಪ್ರೋ ಏನು ನೋಡ್ತಿದ್ದೀರಲ್ಲ, ಸೊ ಇದು ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಅಷ್ಟೇ. ಸೊ ದೆನ್ ಆಫ್ಟರ್ ಇದನ್ನು ಇದರ ಓನರ್ ಹತ್ರ ಕೊಡಬೇಕು ನಾವು. ಸೊ ವಿಚ್ ಈಸ್ ಗೋಯಿಂಗ್ ಬ್ಯಾಕ್ ಟು ಬೆಲ್ಗಾಮ್ ಸಿಟಿ ಆ್ಯಂಡ್ ಇದು ಹತ್ರ ಓನರ್ ಜೊತೆ ಇರುತ್ತೆ. ಆ್ಯಂಡ್ ರಿಯಲಿ ಇದನ್ನ ಮಿಸ್ ಮಾಡ್ಕೋತೀನಿ. ಕೆಟ್ಟ ಟೈಮಲ್ಲಿತ್ತು. ಸೊ ಐ ಆಮ್ ಗೋನಾ ಮಿಸ್ ದಿಸ್ ಬೈಕ್ ವೆರಿ ಮಚ್. ಆ್ಯಂಡ್ ದ ಗುಡ್ ನ್ಯೂಸ್ ಸ್ವಲ್ಪ ಮಂದಿಗೆ ಗೊತ್ತು, ಸ್ವಲ್ಪ ಮಂದಿಗೆ ಗೊತ್ತಿಲ್ಲ. ಬಟ್ ಗುಡ್ ನ್ಯೂಸ್ಗಿಂತ ನನಗೆ ಬ್ಯಾಡ್ ನ್ಯೂಸ್ ತುಂಬ ಹರ್ಟ್ ಮಾಡ್ತಾಯಿದೆ, ವಿಚ್ ಇಸ್ ಐ ಆಮ್ ಗಿವಿಂಗ್ ದಿಸ್ ಬೈಕ್ ಬ್ಯಾಕ್ ಟು ಹಿಸ್ ಓನರ್. ಬ್ಯಾಡ್ ನ್ಯೂಸ್ ಅಂತ ಹೇಳಕ್ಕೆ ಬರಲ್ಲ, ಬಟ್ ಇಷ್ಟು ದಿನ ನನ್ನ ಜೊತೆ ಇತ್ತು, ನನ್ನ ಡೇ ಆ್ಯಂಡ್ ನೈಟ್ ರೂಟೀನ್ಸಲ್ಲಿ ನನ್ನ ಜೊತೆನೇ ಇರ್ತಿತ್ತು. ಆ್ಯಂಡ್ ಐ ಆಮ್ ಗಿವಿಂಗ್ ದಿಸ್ ಬ್ಯಾಕ್. ಆ್ಯಂಡ್ ದ ಗುಡ್ ನ್ಯೂಸ್ ಈಸ್ ಎವ್ರಿ ಒನ್ ನೋಸ್ ವಿ ಆರ್ ಓನಿಂಗ್ ನೌ NS400Z. ಸೊ ದಿಸ್ ಈಸ್ ವಾಟ್ ದ ಗುಡ್ ನ್ಯೂಸ್ ಈಸ್. ಸೊ ಎಲ್ಲರೂ ನೋಡಿರ್ತಾರೆ NS400Z, ಬಟ್ ನಮ್ದು NS400Z ಈಸ್ ಪ್ಯಾಟ್ರಿವ್ ಗ್ರೇ ಕಲರ್. ಸೊ ನೋಡ್ಬೋದು. ಸೊ ಇದರ ಅ ಲಾಟ್ ಆಫ್ ವೀಡಿಯೋಸ್ ಇನ್ನು ಮುಂದೆ ಬರೋದು ಇದೆ. ಸ್ವಲ್ಪ ಗಲೀಜಾಗಿದೆ, ಡೋಂಟ್ ಮೈಂಡ್, ಬಿಕಾಸ್ ತುಂಬ ರೇರಾಗಿ ಯೂಸ್ ಮಾಡ್ತೀನಿ ನಾನಿಲ್ಲಿ. 400cc ಬ್ಯಾಗ್ ಡೈಲಿ ಕಮ್ಯೂಟಿಗಿಲ್ಲ, ಬಟ್ 100cc ಬ್ಯಾಗ್ ಡೈಲಿ ಕಮ್ಯೂಟಿಗೆ ಇರುತ್ತೆ. ಸೊ ದಟ್ಸ್ ವೈ ಐ ಮೆನ್ಷನ್ಡ್ ಅದು ನನ್ನ ಡೈಲಿ ವೇ ಇತ್ತು. ಐ ಮೀನ್ ಡೈಲಿ ನನ್ನ ಜೊತೆನೇ ಇರ್ತಿತ್ತು ಅದು. ಇಷ್ಟೆಲ್ಲ ಡಸ್ಟ್ ಇದಪ್ಪ. ಸೊ ಎಸ್, now officially we are owning 400Z. We are into the 400 segment bike sector, and let's pump this up with the bad boy. Wow, it's a sound kelak one type, you know, one maja. See, hear this. It roars, you know. Simma hang roar ಮಾಡುತ್ತಲ್ಲ, ಹಂಗೆ ರೋರ್ ಮಾಡುತ್ತಿದ್ದು. ಇದು ಹೊಸ ಹುಡುಗಿ ಬಂದಿದ್ದಾಳೆ ಅಂತ, ಹೊಸ ಬೈಕ್ ಇದ್ದಾಗಲೆಲ್ಲ ಇದೆ. ನನಗೊತ್ತು ಕಮೆಂಟ್ಸ್ ಬರುತ್ತೆ ಇವಾಗ. ನೆವರ್ ಮೈಂಡ್, ಐ ಡೋಂಟ್ ಟೇಕ್ ದಟ್ ಕಮೆಂಟ್ಸ್, ಬಟ್ ನೆವರ್ ದಿಸ್ ಏನು ಹೇಳಲ್ಲ, ಯಾಕೆ ಹೇಳಬೇಕು, ನಿನ್ಗೆ ಯಾಕೆ ಆಮೇಲೆ. ಸೊ ಎಸ್, ವಿಲ್ ಗೋ ಫಾರ್ ಶಾರ್ಟ್ ಸ್ಪಿನ್ ವಿತ್ ಅದ್ರ ಜೊತೆ ನಾವು ಸಣ್ಣ ರೈಡು ಎಂಜಾಯ್ ಮಾಡ್ನು. ಭಾಳ ದಿವಸ ಆದಮೇಲೆ ತೆಗೆದು ಗಾಡಿ ಹೊರಗೆ ಏಕ್ದಮ್ ಮಸ್ತ್. ನನಗೆ ಹಂಗೆಲ್ಲ ಅನ್ಸೋ ಮಟ್ಟಿಗೆ ಏಕ್ದಮ್ ಪರ್ಫೆಕ್ಟ್ ಇರಬೇಕೀಗ. ಯಾಕಂದ್ರೆ ನಾನು ಲಾಸ್ಟ್ ಟೈಮು ಒಂದು ವ್ಲಾಗ್ ಮಾಡೀನಿ. ಫಸ್ಟ್ ಐ ಮೀನ್ ಐತ್ಲಾ ಪೈಲ ಗಾಡಿ ತೋರಿಸಿ ಆಮೇಲೆ ಈ ಗಾಡಿ ತೋರಿಸ್ಬೇಕಂತ. ಬಟ್ ಈಗ ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಆ ಗಾಡಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕೋ ನಾನು ಭಾಳ ಮನಸ್ಸು ಕೆಟ್ಟ ಅನ್ಸೈತಿ ಆ ಗಾಡಿ ರಿಲೇಟೆಡ್. ಯಾಕಂದ್ರೆ ಅದನ್ನು ವಾಪಸ್ ಕಳ್ಸೋದನ್ನು, ಅದಕ್ಕೆ ನಾನು ಬರೀ ಅದನ್ನು ತೋರಿಸಿ ಆಮೇಲೆ ಗಾಡೀಲಿ ಸ್ಟಾರ್ಟ್ ಮಾಡೀನಿ. ಹೋಪ್ ಆ್ಯಂಗಲ್ ಎಕ್ದಮ್ ಪರ್ಫೆಕ್ಟ್ ಐತಿ. ಇಲ್ಲಾಂದ್ರೆ ಏನು ಮಾಡೋಕ್ಕೆ ಬರ್ತೈತೆ, ಅಡ್ಜಸ್ಟ್ ಮಾಡಬೇಕು. ಬಿಕಾಸ್ ದಿಸ್ ಇಸ್ ಸೆಕೆಂಡ್ ಟೇಕ್ ಇನ್ ಶಾರ್ಟ್. ಓಹ್, ನಾನು ಗ್ಲೌಸು ಹಾಕೋದಿತ್ತು, ನಾನು ಗ್ಲೌಸು ಹಾಕೊಂಡು ಮಾಡ್ತೇನೆ. ಪ್ರೆಷರ್ ಕರೆಕ್ಟ್ ಐತಿ ಗಾಡಿದ. ವಾವ್, ಈ ಬಿಸ್ನೆಟ್ ಇಟ್ಕೊಂಡಂತೂ ನನ್ನ ಕೈಗಂತೂ 50-60 ಸ್ಪೀಡ್ದಾಗಂತೂ ಓಡಿಸ್ಕೊಂಬರೋಕೆ ನನ್ನ ಗಾಡಿ ಅಂತೂ ಸಾಗಂಗಿಲ್ಲ. ಈಗಿನ ಇಷ್ಟು 375 ಆಲ್ಮೋಸ್ಟ್ 400 ಕಿಲೋಮೀಟರ್ಸ್ನ ರನ್ ಮಾಡಿದ್ದೇನೆ ಗಾಡಿನ. ಬಟ್ ಯಾವಾಗಲೂ ಸ್ಲೋ ಓಡಿಸ್ಬೇಕಂತ ಮನಸ್ಸು ಬಂದಿಲ್ಲ, ಕಂಟ್ರೋಲ್ ಮಾಡ್ತೀನಿ. ಸ್ಲೋ ಓಡಿಸ್ಬೇಕು ಬಾಯಿ, ಹೊಸ ಗಾಡಿ ಐತಿ, ಬ್ರೇಕ್ ಇವನ್ನ ಜಲ್ದಿ ಮಾಡ್ಸೋದು. ಎಲ್ಲಿ ಅವ್ರು ಇವ್ರು ಎಲ್ಲಿ ಓಡಿಸ್ಲಿ ರೀ ಸೌಕರ್ಯ ಸ್ಲೋ. 4ನೇ ಗೇರ್ ಮ್ಯಾಗ 60-70 ಹೋಗ್ತದೆ. ಎಲ್ಲಿ ಓಡಿಸೋರು ನೋಡು. ಆಗೋದಿಲ್ಲ ಇದನ್ನು ಸ್ಲೋ ಓಡ್ಸೋಕೆ.
ಸೌಂಡೇ ಕೇಳಿ ನಿನಗೆ ಹೆಂಗೆ ಅನಿಸ್ತೈತಿ. ಇನ್ನೂ ಅದು 4000 ಬ್ಯಾಂಡ್ ಮ್ಯಾಗ ಹೋತಂದ್ರೆ ಇನ್ನೂ ಹೆವಿ ಸೌಂಡ್ ಬರ್ತೈತಿ ನನಗೆ. ವಾವ್, ಹೆವಿ ರೈಡರ್ಸ್. ಇಲ್ಲಿ ಬೆಂಗಳೂರು ರೈಡರಿಂದ ಇಲ್ಲಿ ಬಿಸಿನೂ ಕಾವು ಅಷ್ಟೇ ಐತ್ರಿಪ್ಪ. ಆ್ಯಂಡ್ ಅದ್ರ ಜೊತೆ ನಮ್ದು ಏನು ಹೇಳ್ತೀರಿ, ಗಾಡಿನೂ ಸಾಧಾರಣ ಅಲ್ಲ, ಬೆಂಕಿ ಜಲ್ದಿ ಗಾಳಿ ಹೋಗ್ತೈತಿ. ಇದಕ್ಕೆ 60-70 ಹಿಂಗೆ ಅಂದ್ಬಿಡ್ತ. ಇದು ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಇದನ್ನ ಹಿಡ್ಕೊಂಡು ಹೆಂಗೆ ಹೆಮ್ಮೆಗೆ ಸಾವ್ಕಾಸ್ ಹಿಡ್ಕೊಂಬರ್ಲಿ ಹೇಳು ಇದೇ ಸ್ಪೀಡ್ದಾಗ. ಅಡ್ವೆಂಚರ್ 390 ಹೊಂಟೈತಿ, ಅಪಾಚಿ 310 ಹೊಂಟೈತಿ. ವಾಹ್, ಒಟ್ಟೆ ಡೇ ಮಸ್ತ್ ಗಾಡಿ ಕಾಣತ್ತ ಇವತ್ತು. ಶೋಕರ್ ಎಲ್ಲಿ ಓಡಿಸೋದನ್ನ ಆಮೇಲೆ ತೊಡಿ ಮ್ಯಾಗ ಬರ್ತೈತಿ. ಆಮೇಲೆ ನಂಗೆ ಹತ್ಕೊಂಡು ಯಾರೇ ಚಪಾರ್ ನನ್ನ ಮಕ್ಕಳು. ಇಂಡಿಕೇಟರ್ ಅನ್ನೋದು ಏನಾರು ಐತಿ ಎಲ್ಲೋ ಆಮೇಲೆ ಮಿಂಡ್ ಬೈಕ್ ತೊಗೊಂಬಂದು. ಆ್ಯಂಡ್ ವಿ ಆರ್ ಹಿಯರ್ ಇಂಟು ಲಿಟಲ್ ಸ್ವಲ್ಪ ಓಪನ್ ಸಿಕ್ಕೈತಿ. ಇನ್ನು ಭಾರಿ ಓಪನ್ ಇದ್ರೆ ರಸ್ತೆ ಸಿಗ್ತೈತೆ ನಮಗೆ ಇಲ್ಲಿ ಮುಂದೆ. ಹೆವಿ ಓಪನ್ ಕಲ್ಟಿ ಇದ್ದಿದ್ದು ಸಿಕ್ಕೈತಿ. ವಾವ್, ಮಸ್ತ್. ನನ್ನ ಫಸ್ಟ್ ಆಪ್ಷನ್ ಟ್ರೈಂಪ್ ಇತ್ತು, ಬಟ್ ಟ್ರೈಂಪ್ ತಗೊಂಡು ಮಜಾ ಬರ್ತಿತ್ತಲ್ಲ ಗೊತ್ತಿಲ್ಲ. ಬಟ್ ಈ NS4ದಾಗ ಭಾರಿ. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ. NS ಸೀರೀಸ್ ಮತ್ತು RS ಸೀರೀಸ್ ಏನು ಇಟ್ಟಲ್ಲ ಅವ ನೆಕೆಡ್ ಮತ್ತು ರೇಸ್ ಸ್ಪೋರ್ಟ್ಸ್. ಬಟ್ ಹಿ ಹ್ಯಾಸ್ ಮೇಂಟೈನ್ ದ ಲೆಗಸಿ. ಅವು ಏನು ಕೊಟ್ಟಾನ ಬೈ ಲೆಗಸಿ ಮೇಂಟೆನೆನ್ಸ್ ಅನ್ನತ್ತ. ನೀವು ಗಾಡಿಗಳು ನೋಡಿ ಹಿಂಗೆ ಹಾಕಿತ್ತು ನೋಡಿ, ಹೊಸ ನಟ್ಟ ನೋಡಿ ನಿಂತು ಬರ್ತಾರೆ ಇವ್ರು. ಲೆಗಸಿ ನೋಡಿ ಮೇಂಟೈನ್ ಇಟ್ಟಾರ ಅವರು, ಮಸ್ತ್. ಬೆಂಕಿ ನಾವು ಏನು ಟ್ರಾಫಿಕ್ಗಳು ಸ್ವಲ್ಪ ಓಪನ್ ರಸ್ತೆ ಸಿಕ್ತು. ಬೈ ಆ ಕಡೆ 60 ಬೈ ನನ್ನ ಕೈಯಾಗ ಆಗೋದಿಲ್ಲ. ಇದನ್ನು ಸಾವ್ಕಾಶ ಓಡ್ಸಕ್ಕೆ ನನ್ನ ಕೈಯಾಗ ಆಗೋದಿಲ್ಲ. ಯಾರ್ಯಾರು ರೇಟೆಡ್ ಮಂದಿ 200cc 250cc ಸಾವ್ಕಾಶ ಓಡಿಸಿದ್ರೆ ಹೇಳ್ರಪ್ಪ, ನಾನು ಒಟ್ಟು ನೋಡ್ತೇನೆ. This is NS400Z. This is buddies. Do me a favor, please. Get out of here. Get out of here, man. Shit, I'm saying. ಸ್ವಲ್ಪ wobble ಅನ್ಸೈತೇನ? No. ಎಂಟದು wobble. ವಾವ್, ಬೀಚ್ನ ನೋಡ್ಸಕ್ಕೆ ಮಜಾನ ಬರ್ತೈತ್ರಿ. ಕ್ರೂಸ್ ಮಾಡ್ಕೊಂಡು ಹೋಗಕ್ಕೆ ಏನು ಮಜಾ ಬರ್ತೈತಿಲ್ಲ. ನನಗಂತೂ ಸಿಕ್ಕಾಪಟ್ಟೆ ಅವನು ಬೇಡ, ಮಸ್ತ್. ಓ ಭಾಯ್ ಸಾಬ್, ದ ಇಂಟರ್ಸೆಪ್ಟರ್ 650. That is a different and this is different. We were onto it, we were in it. ಹಿಂಗೆ ಆಕೈತೆ ಆಮೇಲೆ. ಅಲ್ಲೂ ಇಂಟರ್ಸೆಪ್ಟರ್ನು ಚಲೋ ಬೈಕ್ ಐತಿ. ಐ ವಾಸ್ ಲವಿಂಗ್. ನಮ್ದು NS400 ಹೆಂಗೆ ಓಡ್ತೈತಂತ, ಏಕ್ದಮ್ ಜಕಾಸ್.
ಹೇಳ್ತಿರಲ್ಲ, ಸಿ ಪೀಸ್. ಇದನ್ನ ಇಟ್ಕೊಂಡು ನಾ ಹೆಂಗೆ ಓಡಿಸ್ಕೊಂಬರ್ಲು ಹೈವೇದಾಗ ಬೆಂಗಳೂರು ಟು ಬೆಳಗಾಂ. 5th ಗೇರ್ 80ದಾಗ ಹೊಂಟಿತದ. Not a chance. So YouTube fam, this was the video. ಇದೇ ಹೇಳಕ್ಕೆ ಇಷ್ಟಪಡ್ತೇನೆ ರೀ. ಈ ವ್ಲಾಗ್ದಾಗ ಬರೀ ಇಷ್ಟ ಇತ್ತು. ವಾಂಟೆಡ್ ಟು ಜಸ್ಟ್ ಇನ್ಫಾರ್ಮ್ ಕಿ ನಾವು 400 ಸೆಗ್ಮೆಂಟ್ ಒಳಗೆ ಬೈಕಿಂಗ್ ಸೆಕ್ಟರ್ ಒಳಗಿದ್ದೇವೆ. ದೆನ್ ಭಾಳ ಕೊಂಡ ಪ್ಲ್ಯಾನ್ಸ್ ಇದಾವೆ. ಇನ್ನೊಂದು ಬೈಕ್ ರಿಲೇಟೆಡು ಐತಿ, ನಮ್ದು LS ಬೈಕ್ ರಿಲೇಟೆಡು. ಸೊ ದೇರ್ ಇಸ್ ಸಮ್ ಸಾರ್ಟ್ ಆಫ್ ಅ ಗುಡ್ ನ್ಯೂಸ್ ಕಿ ನನಗೆ ಏನು ಆಕ್ಸಿಡೆಂಟ್ ಆಗಿತ್ತಲ್ಲ ಬೈಕ, ಅದ್ರ ಪಾರ್ಟ್ಸ್ ಸ್ವಲ್ಪ ಸಿಕ್ಕಿದಾವು. ಸೊ ಹೋಪಿಂಗ್ ಇನ್ನೂ ಸ್ವಲ್ಪ ಸಿಗಲಿ. ಸೊ ಅದನ್ನು ರಿಸ್ಟೋರ್ ಮಾಡೋದು ಪ್ಲ್ಯಾನಿಂಗ್ದಾಗ ಇದ್ದೀನಿ. ಹೋಪಿಂಗ್ ಕಿ ಆದಷ್ಟು ಜಲ್ದಿ ಅದನ್ನೂ ಮುಗಿಸ್ತೇನಂತ. ಸೊ ಇದೇ ಎಲ್ಲ ವ್ಲಾಗ್ದಾಗಿತ್ತು ರೀ. Stupid, I'm not gonna let you get the chance. ಏನು ಗಾಡಿ ಓಡಿಸ್ತಾರ ಇವ? ಅನ್ನೋದು ಗಾಡಿ ಓಡಿಸ್ತಾರಪ್ಪ ಅವ್ರು. ಇವ್ರು ಸುತ್ತೈತಿದಂದ್ರೆ ಮುಗಿದ. ಸೊ ಈ ವ್ಲಾಗ್ದಾಗ ಇಷ್ಟೇ ಇರ್ತೈತ್ರಿ. ಸೊ ಈ ವಿಡಿಯೋನ ಇಲ್ಲೇ ಕ್ಲೋಸ್ ಮಾಡೋಣ. ಸೊ ದಿಸ್ ವಾಸ್ ಆಲ್ ಅಬೌಟ್ ದ ವ್ಲಾಗ್. NS 400 ಬಗ್ಗೆ, ಬರೋ ಗಾಡಿದೇನು ರಿಪೇರಿ ಮಾಡೋರಿದೆ ಅದ್ರ ಬಗ್ಗೆ. ಸೊ ಈ ವಿಡಿಯೋನ ಇಲ್ಲಿ ವೈಂಡ್ ಅಪ್ ಮಾಡೋಣ ರೀ. ಸೊ ಅಂಟಿಲ್ ದೆನ್ ರೈಡ್ ಸೇಫ್, ಸ್ಟೇ ಸೇಫ್. ನಾನು ನಿಮ್ಮ ಮನೆಯವ್ರಿಗೆ K22 ರೈಡರ್ ಸೈನಿಂಗ್ ಆಫ್. ಟಾಟಾ, ಬಾಯ್ ಬಾಯ್.